ಓಂ ಅತ್ಯುದ್ರಿಕ್ತ ವಿದೋಷಕಮಃ ಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಪದ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿ ಸ್ಥಾನ ನಿರೋಧ ನೀತಿ ರೀತಿ ಜ್ಞಾನ ಪ್ರಕಾಶಾವೃತಿ ಸ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ತೃತೀಯಾಧ್ಯಾಯ ಮುಗಿದಿತ್ತಲ್ಲ ನಿನ್ನೆ, ಮುಗಿದಿತ್ತಿಲ್ಲ. ಈಗ ಒಂದು ಪ್ರಶ್ನೆ ಬಂತೀಗ, ಒಂದು ಕಥೆ. ಈಗ ಒಂದು ಕಥೆ ಹೇಳ್ತಾರೆ. ಜಾನಶ್ರುತಿರ್ಹ ಪೌತ್ರಾಯಣ ಶ್ರದ್ಧಾದೇಯ ಬಹುದಾಯಿ ಬಹುವಾಕ್ಯ ಆಸ ಸರ್ವತಃ ಮೇಲೆ ಆವಸತಾನ್ ಮಾಪಯಾಂಚಕ್ರೆ ಸರ್ವತ ಏವ ಮೇ ಅಚ್ಯಂತೀತಿ ಅಸಹ ಹಂಸಾಹ ದಿಶಾಯಾಂ ಅತಿಪೇತುಃ ತದೈವಂ ಹಂಸೋ ಹಂಸಮಭ್ಯುವಾದ ಹೋ ಹೋಯಿ ಹಲ್ಲಾಕ್ಷ ಜಾನಶ್ರುತೇಃ ಪೌತ್ರಾಯಣಸ್ಯ ಸಮಂ ದಿವಾ ಜ್ಯೋತಿರಾತತಂ ತನ್ಮಾ ಪ್ರಸಾಂಕ್ಷೀಃ ತತ್ವಾ ಮಾ ಪ್ರಸಾಕ್ಷೀರಿ. ಮುದ್ದಿದ್ದಿಲ್ಲ. ಉಲೂಲವ ಉರೂರ ಅಂತ ಬಂದಿದೆ. ಉಲೂಲವ ಅನ್ನೋ ಪದ ಇದೆ ಉಪನಿಷತ್ತಿನ. ಅದಕ್ಕೆ ಅದು ಏನರ್ಥ? ಲರಯೋರ ಭೇದ, ಉರು ಲವ ಅಂತ ಹೆಸರು. ಅದಕ್ಕೇನರ್ಥ? ಅತಿ ಮಹಾಂತೋ ಗಾಯತ್ರ್ಯಾಸು ಘೋಷಾಃ ಉಪಚ ಬ್ರೇಡೇರನ್ ಅಂತ ಎಷ್ಟೊತ್ತು ಕೇಳಿದೆ. ಗಾಯತ್ರಿ ಅದನ್ನೆಲ್ಲ ಹೇಳಿದ್ರು ಭಾರಿ ಫಲ ಕೊಡುತ್ತೆ, ಎಲ್ಲ ಹೇಳಿದ್ರು ಜಾಸ್ತಿ ಫಲ ಕೊಡುತ್ತೆ. ಅನೇಕ ಅರ್ಥಗಳಿದೆ ಅದಕ್ಕೆ. ಅದು ಒಂದು. ಯುಕ್ತೆ ಮುಕ್ತೆ ತಸ್ಮಿನ್ನೇವ ಬಸೆಯು. ಮುಕ್ತಿ ತಸ್ಮಿನ್ನೇವ ಎಷ್ಟು ಹೇಳಿದ್ರು ಕೂಡ ಸನ್ನಿಧಾನ ಜಾಸ್ತಿ ಆಗುತ್ತೆ. ಬಹಳ ಸ್ವಾರಸ್ಯ ಅದು. ಕೆಲವು ಮಂತ್ರ ಉದ್ದೇಶ ಮಾಡ್ತಾ ಮಾಡ್ತಾ ಹೋದಂತ ಏನಾಗ್ಬಿಡತ್ತೆ. ಆದ್ರೆ ಅದಕ್ಕೆ ತುಂಬಾ ಜನ ಪಾಠ ಪ್ರವಚನ ಯಾಕೆ ಮಾಡ್ತಿದ್ದಿಲ್ಲ ಗೊತ್ತಾ? ಮಾಡೋದಿಲ್ಲ, ಕೆಲವರು ಮಾಡುತ್ತಿದ್ದೆ. ಯಾಕೆಂದ್ರೆ ಅವ್ರಿಗೇನು ಹೇಳ್ಕೊಡೋದು ನಾವು? ನಮ್ಗೆ ಜ್ಞಾನ ಬಂದ್ರೆ ಅವ್ರಿಗೆ ಬಂದ್ರೆ ನಮ್ಗೇನು ಗಂಟೆ ನಮ್ಮ ಹತ್ರ ಇರಲಿ ಅಲ್ಲ. ಜ್ಞಾನದ ವಿಶೇಷ ಕೊಟ್ಟಷ್ಟು ಬೆಳೆಯುತ್ತದೆ. ಇದು ಆಶ್ಚರ್ಯ. ಏಕೃತೆ ವರ್ಧತೆ ಏವ ನಿತ್ಯಂ. ಅದಕ್ಕೆ ಪಾಠ ಪ್ರವಚನ ಹೇಳಿದಷ್ಟು ಕೂಡ ಒಂದು ಮಾತು ಹೇಳ್ತಾರೆ. ಎಷ್ಟೇ ನೀವು ಪಾಠ ಕೇಳಿದ್ರು ಕೂಡ 25% ಅಷ್ಟೇ ಬರೋದು. ಯಾವಾಗ ಹೇಳೋದಕ್ಕೆ ಹೋಗ್ತೀರಿ ಆಗ ಏನಾಗುತ್ತೆ? 50 ಆಗುತ್ತೆ. ಯಾವಾಗ ಬರೀಲಕ್ಕೆ ಹೋಗ್ತೀರಿ ಅವಾಗ ಏನಾಗುತ್ತೆ? 75 ಆಗುತ್ತೆ. ಯಾವಾಗ ಧ್ಯಾನ ಮಾಡ್ತೀರಿ 100%. ಬರೀ ಓದೋ 25% ಫೇಲ್ ಅಂತ. 25 ಫೇಲ್ ಇವತ್ತಾಗಿದ್ದಕ್ಕೆ ಖುಷಿ ಪಟ್ಟರೆ ಬಜಿತೆ ಆಗ್ತದೆ. ಆದ್ರಿಂದ ಇನ್ನು ಮುಂದೆ ಓದ್ಲಕ್ಕೆ ಯಾರು ಎಲಿಜಿಬಲ್ ಅಂತ ಅರ್ಥ ಮಾಡ್ಕೊಂಡು ಆ ಅರ್ಥದಲ್ಲಿ ಬೆಳೀತಾ ಇರುವ ದೊಡ್ಡ ಆಶ್ಚರ್ಯ. ಅದಕ್ಕೆ ಮಂತ್ರೋಪದೇಶ ಇನ್ನೊಬ್ಬರಿಗೆ ಹೇಳಿ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಹೇಳಿ ಎಷ್ಟು ಬೆಳೀತದೆ ಗೊತ್ತಾ? ಅದಕ್ಕೆ ಶಾಸ್ತ್ರ ಒಂದು ಮಾತು ಹೇಳಿತ್ತು. ಇನ್ನೊಬ್ರಿಗೆ ಏಕಾದಶಿ ಉಪವಾಸ ಮಾಡಿಸಿದ್ರೆ 12 ಏಕಾದಶಿ ಮಾಡಿದ್ರೆ ಪುಣ್ಯ ಬರುತ್ತೆ. ಗೊತ್ತಾಯ್ತಾ? ಅದಕ್ಕೆ ಇಲ್ಲೇನು ಮಾಡಿದ್ರೆ ಗೊತ್ತಾ? ಉಪವಾಸ ಮಾಡಿಸಿದ ಪುಣ್ಯನ ಎಷ್ಟು ಬರೋದಾದ್ರೆ ಇನ್ನು ಪಾಠ ಪ್ರತಿಭೆ ಎಷ್ಟು ಜಾಸ್ತಿ ಬರುತ್ತಾಗ ಅದನ್ನ ಯೋಚನೆ ಮಾಡಿದ್ರು. ಒಂದು ದೃಷ್ಟಿ ಕೊಟ್ಟರೆ ಅದಕ್ಕೆ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಮತ್ತೆ ಹೇಳಿದವ್ರಿಗೆ ಅವ್ರಿಗೆ ಬರುತ್ತೆ. ಮತ್ತೆ ಈ ರೀತಿ ಎಲ್ಲಿ ಬ್ರಹ್ಮದೇವರಲ್ಲೂ ಹೋಗುತ್ತೋ ದೇವ್ರಿಗೆ ಬರುತ್ತೆ ಅಂತ ಹೇಳೋದಲ್ಲ. ಪೂರ್ಣ ಅಂತ ಬರುತ್ತೆ. ಇಷ್ಟರ ಮಟ್ಟಿಗೆ ಅದು ತುಂಬಾ ಜನಕ್ಕೆ ಅದು ಗೊತ್ತಿದ್ರೆ ತಮಾಷೆ. ಹಾಗೆ ನಿಮ್ಮ ಮಾಡಿಬೇಡಣೆ, ಬರ್ಲಿ ಬಿಡ್ಲಿ ಮಾಡಿದ್ದೇ ಕೆಲಸ ಮಾಡಬಾರ್ದು, ತಪ್ಪಿದ್ರೆ ಪಾಪ ಬರುತ್ತಾ ಅಂತ. ಒಂದು ಮಾತಿದೆ, ಪಾಠ ಪ್ರವಚನ ತಪಸ್ಸು ಅಂತ ಕರೀತಾರೆ. ಏನ್ ತಿಳ್ಕೊಂಡು ಮಾಡಿದ್ದೆಲ್ಲ ತಪಸ್ಸಲ್ಲ, ತಪಸ್ಸಿನಾಗ ಮಾಡಬೇಕು ಅಂತ ಅರ್ಥ. ಗೊತ್ತಾಯ್ತಾ? ತಪಸ್ಸಿನ ಕ್ವಾಲಿಟಿ ಮೇಂಟೈನ್ ಮಾಡೋದು. ಅರ್ಥ ಆಯ್ತಾ? ಈಗ ಅದಕ್ಕೂ ಉಪಯುಕ್ತಗಳು ಪರವಾಗಿಲ್ಲ, ಮುಖ್ಯದಕ್ಕೆ ಬಂದ್ಬಿಟ್ರೆ ಊಟ ಮಾಡ್ಲಿಕ್ಕೆ ಆಗಲ್ಲ. ಅರ್ಥ ಆಯ್ತಾ? ಆ ಅರ್ಥದಲ್ಲಿ ಬಹಳ ಹುಷಾರಾಗಿರೋದು, ಎಚ್ಚರಿಕೆ. ಅದು ಭ್ರಮೆಗೊಳಗಾಗಬಾರ್ದು. ಇಷ್ಟು ಪಾಠ ಮಾಡಿದ್ರೆ ಹೆಮ್ಮೆ ಪಡೋದಲ್ಲ, ಎಷ್ಟು ಸರಿಯಾಗಿ ಮಾಡಿದ್ದೀರಾ ಫಸ್ಟ್ ಮುಖ್ಯ. ಯೋಗ್ಯರಿಗೆ ಹೇಳಿದ್ದೀರಾ ಮುಖ್ಯ, ಇಲ್ಲವರು ಉಪಯೋಗ ಇಲ್ಲ. ಆ ದೃಷ್ಟಿಯಲ್ಲಿ ತುಂಬಾ ದೊಡ್ಡ ಅಂಶ. ಸೂರ್ಯಬಿಂಬ ಸ್ಥಿತಿ ವಿಷ್ಣು. ಅದಕ್ಕೆ ಹೇಳ್ತಾರೆ, ಅಂದು ತೀರ್ಥಯಾತ್ರೆಗೆ ಹೋಗಿ ಪ್ರಸಂಗ ಬಂದ್ರೆ ಹೋಗಬೇಡಿ, ಅಲ್ಲಿ ಎಷ್ಟು ಪುಣ್ಯ ಬರುತ್ತೋ ಅಲ್ಲಿ ಜಾಸ್ತಿ ಪುಣ್ಯ ಇಲ್ಲಿ ಬರುತ್ತೆ ನಿಮಗೆ. ಅರ್ಥ ಆಯ್ತಾ? ಈಗ ಯು ಆರ್ ಲೂಸಿಂಗ್ ಇಟ್. ಗೊತ್ತಾಯ್ತಾ? ಈಗ ಕಳ್ಕೊಂಡ್ಬಿಡ್ತೀರಿ. ತುಂಬಾ ಜನಕ್ಕೆ ಇವತ್ತು ಒಂದು ಪ್ರಾಕ್ಟೀಸ್ ಮಾಡೋದು ಸುಲಭ ಅಲ್ಲ, ಮಾಡಿದ್ರೆ ಮಾತ್ರ ಭಾರಿ ಗ್ರೇಟ್. ಸೂರ್ಯಬಿಂಬ ಸ್ಥಿತಿ ವಿಷ್ಣು ಜಾಯಮಾನೇ ಪರಾತ್ಮನಿ ಗಾಯತ್ರಿ ಪೂರ್ವಕೈರ್ವೇದೈ ಬ್ರಹ್ಮ ಎಲ್ಲ ಬ್ರಹ್ಮಾದ್ಯಾ ಸಮುಪಸ್ಥಿತ ಉಪತಿಷ್ಠಂತೋ ಉಪತಿಷ್ಠಂತ್ಯತೋ ನಿತ್ಯಂ ಗಾಯತ್ರ್ಯಾದಿಭಿರಂಜಸ ತದ್ವಿದ್ಯಾನ್ ಮುಕ್ತ ಆವಾಸೋ ವೀರಾನಾಂ ಸರ್ವದಾ ಭವೇತ್ ಇತಿ ಚ. ಬಹಳ ಇಂಪಾರ್ಟೆಂಟ್ ಇದೆ. ನಾಡಿದ್ದು ಹೇಳ ಅವಸರ ಮಾಡೋದು ಬೇಡ. ಎಷ್ಟು ಸಿದ್ಧಿ ಬರುತ್ತೆ ಗಾಯತ್ರಿ ಮಂತ್ರದ ಸಿದ್ಧಿ ಬಗ್ಗೆ ಹೇಳ್ತಾರೆ.
ಅದು ಓದಿದ್ರೆ ಯಾರು ಗಾಯತ್ರಿ ಬಿಡಕ್ಕಾಗೋದಿಲ್ಲ. ಸರ್ವೇಂದ್ರಿಯ ಪ್ರಾಣಪತಿ